380 ಕೊಟ್ಬಿಡವಾ ನಮ್ಮ ಕಸ್ಟಮರ್ಸ್ಗೆ? ಬರ್ಲಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸಾಕು. 1 ಲಕ್ಷ ಬೇಡ ಗುರು, 30-40 ಸಾವಿರ ತಗೊಂಡ್ಬರ್ಲಿ, ಮಾಡ್ಕೊಡೋಣ ನಾವು. ಬರೀ 30,000 ತಗೊಂಡ್ಬರ್ಲಿ, ಗಾಡಿ ತಗೊಂಡೋಗ್ಲಿ. ಗುರು 7 ಸೀಟರ್ ಅಲ್ಲಿ ಯಾವ್ದು ಒಳ್ಳೆ ಗಾಡಿ ಅನ್ಕೊಂಡಿದ್ಯಾ ನೀನು? ಇನೋವಾ ಇದೆ, ಸ್ಕಾರ್ಪಿಯೋ ಇದೆ, ಬುಲೋರೋ ಇದೆ. ಇನೋವಾಗಿಂತ ಗಾಡಿ ಬೇಕಾ? 7 ಬಂದ್ರೆ 80,000 ತಗೊಂಡ್ಬರ್ಲಿ, ಗಾಡಿ ತಗೊಂಡೋಗಿ. ಬರ್ಲಿ ಗುರು, ಒಳ್ಳೆ ಸಿಬಿಲ್ ಇತ್ತಾ? ಇನ್ನೂ ಕಮ್ಮಿಗೆ ಮಾಡ್ಕೊಡೋಣ. ಇಲ್ಲ ಬ್ರೋ, ಇದೆ ಫೈನಲ್. ನನ್ನ ಕಡೆಯಿಂದ ಆಫರೇ ಕೊಟ್ಟಿದ್ವಿ 899. ಇದ್ರಲ್ಲಿ ನಿಮ್ಗೆ ಇದು ಇದೆ, EMI ಸಿಗುತ್ತೆ ನಿಂಗೆ. ಬೇರೆ 1 ಲಕ್ಷ ತಗೊಂಡ್ಬರ್ಲಿ, ಗಾಡಿ ತಗೊಂಡೋಗಿ. ಪೇಮೆಂಟ್ ಎಷ್ಟು ಮಾಡ್ಕೊಡೋಣ ಗುರು? ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬೇಗ ಹೇಳು. ಬರ್ಲಿ ಗುರು, ಬೇರೆ 80,000 ಬರ್ಲಿ, 80,000 ಆಗುತ್ತೆ ಡೌನ್ ಪೇಮೆಂಟ್. ಕಮ್ಮಿ ಮಾಡ್ಕೊಡೋಣ, ಬೇರೆ 5-25 ಮಾಡ್ಕೊಡೋಣ. 30,000 ಡೌನ್ ಪೇಮೆಂಟ್ ಮಾಡ್ಲಿ ಸಾಕು ಗುರು. ಮಿಷಿನ್ ಗನ್ ಸ್ಕಾರ್ಪಿಯೋ ತೋರಿಸ್ದಲ್ಲ, ಇಲ್ಲಿ ಬೊಲರೋ ಇದೆ, AK47. ಇದಕ್ಕೇನು ಹೇಳ್ತೀಯ ಪ್ರೈಸ್? 3,50,000. ಬರ್ಲಿ ಗುರು, ನಮ್ ಕಸ್ಟಮರ್ ಹಬ್ಬ ಮಾಡ್ಕೊಂಡ್ಲಿ, ಬೇರೆ 340 ಮಾಡ್ಕೊಡ್ತೀನಿ ಗುರು. ಸ್ಕಾರ್ಪಿಯೋ ಬೇಡವಾ? ಬ್ಲಾಕ್ ಸ್ಕಾರ್ಪಿಯೋ ಇದೆ ಗುರು, ಇದಕ್ಕೆ ಎಷ್ಟು ಹೇಳ್ತಿದೆ ಗುರು ಪ್ರೈಸ್? 4,50,000. ಇನ್ನು ನಮ್ಮ ಸಬ್ಸ್ಕ್ರೈಬರ್ಗೆ ಇನ್ನೂ ಕಮ್ಮಿ ಮಾಡ್ಕೊಳವ, 440 ಮಾಡ್ಕೊಡವ. ಇದಕ್ಕೆ ಮಾಡ್ಕೊಡೋಣ ಬಾ ಗುರು. ಈ ಗಾಡಿ ಯಾರು ಗೊತ್ತಿಲ್ಲ ಹೇಳಿ, ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ LDI ಕನ್ವರ್ಟೆಡ್ ಇಂಟು VDI K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಕಾರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್, ಮಾಡಲ್ 2015, 2015ನೇ ಮಾಡಲು. ಓನರು ಸೆಕೆಂಡ್ ಓನರ್ ಸರ್. ಓಕೆ, ಸೆಕೆಂಡ್ ಓನರ್, 2 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಇದು ಸರ್? 86,000 ಹೊಡಿದೆ ಸರ್. ಓಕೆ, 86,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಮೈಲೇಜ್ ಎಲ್ಲ ನೀವು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿನೂ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. LDI ಕನ್ವರ್ಟೆಡ್ ಇಂಟು VDI. ಇದು ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 535 ಹೇಳ್ತಾ ಇದ್ದೀನಿ ಸರ್. ಓಕೆ, 5,35,000, 5,35,000 ಹೇಳ್ತಿದ್ದಾರೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಆರಾಮಾಗಿ ಒಂದು 30,000-50,000 ತಗೊಂಡ್ಬರ್ಲಿ ಸರ್, ಗಾಡಿ ಆರಾಮಾಗಿ ತಗೊಂಡೋಗ್ಬೋದು. ಓಕೆ, 30,000 to 50,000 ಅಂದ್ರೆ 30,000-50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ನಿಮಗೆ ಇದು ಲೋನು ಕೂಡ ಆಗುತ್ತೆ ಮಿಕ್ಕಿದ್ದು. ಬಟ್ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ನೀವೀಗ ನೋಡ್ತಾ ಇರೋದು ಸ್ಕಾರ್ಪಿಯೋ, ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ಹೋಗೋಣ, ಇದು ಯಾವ ವೇರಿಯಂಟ್ ಎಲ್ಲಾನು ಕೂಡ ತಿಳ್ಕೊಳ್ಳೋಣ. ನಿಮ್ಗೆ ಇದರಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. SLE ವೇರಿಯಂಟ್ ಇದು. ಮಾಡಲ್ ಇದು ಸರ್ 2011 ಮಾಡಲು, 2011ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಓಕೆ, ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಹೊಡಿದೆ ಇದು ಸರ್? ಗಾಡಿ 1 ಚಿಲ್ಲರೆ ಹೊಡಿದೆ ಸರ್. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. 12-13+ ನಿಮ್ಮ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,75,000 ಇದೆ ಸರ್. ಓಕೆ, 4,75,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಇರುತ್ತೆ ಸರ್. ಬರ್ಲಿ. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಒಂದು 80,000 ಕಟ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ, 80,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಸ್ಕಾರ್ಪಿಯೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು AK47 ಅಂತ ಹೇಳ್ಬೋದು. ಬಲೆರೋ SLX ವೇರಿಯಂಟ್ K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲ್ ಇದು ಸರ್ 2010 ಮಾಡಲು ಸರ್. ಇದು 2010ನೇ ಮಾಡಲು. ಓನರು ಸರ್ ಥರ್ಡ್ ಓನರ್. ಓಕೆ, 3 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಇದು? ಸರ್ 1 ಚಿಲ್ಲರೆ ಹೊಡಿದೆ. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಫುಲ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಮೈಲೇಜ್ ಎಲ್ಲ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,50,000 ಇದೆ. 3,40 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,40,000, 3,40,000ಕ್ಕೆ ನಿಮಗೆ ಗಾಡಿ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಮತ್ತೊಂದು ಇನೋವಾ, ಅದು ಕೂಡ ನಿಮಗೆ ವೈಟ್ ಕಲರ್ ಗಾಡಿ K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ನೀಟಾಗೇ ಇದೆ. ನೀವೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಬನ್ನಿ ರೇಸ್ ಹೋಗೋಣ. ಇದು ಯಾವ ವೇರಿಯಂಟ್ ಅಂತ ತಿಳ್ಕೊಳ್ಳೋಣ. 2.5G ವೇರಿಯಂಟ್ ಇದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. K05 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ 2012 ಮಾಡಲು ಸರ್. ಇದು 2010ನೇ ಮಾಡಲು. ಓನರು ಸೆಕೆಂಡ್ ಓನರ್ ಸರ್. ಓಕೆ, 2 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಇದು? 150 ಹೊಡಿದೆ ಸರ್. ಓಕೆ, 1,50,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್ ಅಂದ್ರೆ ಗಾಳಿ ಚೀಲ, ABS ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಸೀಟ್ ಕವರ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಮೈಲೇಜ್ ಎಲ್ಲ 12-13 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 9,50,000 ಇದೆ. ಹಾಂ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 9,50,000, 9,50,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಲೋನ್ 1 lakh ಕಟ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಇನೋವಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಿ. ನೀವು ನೋಡ್ತಾ ಇರೋದು Hyundai Santro K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸ್ಯಾಂಟ್ರೋ ಜಿಂಕ್ GLS ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮಾಡಲ್ ಇದು ಸರ್ 2009 ಮಾಡಲ್ ಸರ್. ಓಕೆ, 2009ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಹೊಡಿದೆ ಇದು? ಬೇರೆ 57,000 ಹೊಡಿದೆ ಸರ್ ಅಷ್ಟೇ. ಓಕೆ, 57,000 ಕಿಲೋಮೀಟರ್ ಡ್ರಿವನ್. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16-17 ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 180 ಇದೆ.
170ಕ್ಕೆ ಮಾಡ್ಕೊಡ್ತೀನಿ ಸರ್. ಓಕೆ 1,70,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ ಅಂದ್ರೆ 1,70,000 ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ವ್ಯಾಗನ್ ಪೋಲೋ ಅದು ಕೂಡ ನಿಮಗೆ ಡೀಸೆಲ್ ಅಂದ್ರೆ TDI ಇಂಜಿನ್ ಬರುವಂತದ್ದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಬರುತ್ತೆ. ನಾನು ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀನಿ, ನೀವು ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಕೂಡ ಎಕ್ಸಲೆಂಟ್ ಇರುತ್ತೆ. ಯಾವ ಮಾಡೆಲ್ ಇದು? ಇದು 2011 ಮಾಡಲು. ಓಕೆ 2011ನೇ ಮಾಡಲು. ಓನರ್ ಸೆಕೆಂಡ್ ಓನರ್. ಓಕೆ ಸೆಕೆಂಡ್ ಓನರ್, ಎರಡು ಮಾಲೀಕರಾಗಿರ್ತಾರೆ. ಇದು ಬಂದು ನಿಮಗೆ ಕಂಫರ್ಟ್ ಲೈನ್ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಎಷ್ಟು ಹೊಡಿದೆ ಇದು? ಇದು 75 ಓಡಿದೆ. ಓಕೆ 75,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಅದು ಕೂಡ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿರ್ತಾರೆ 9 ಇಂಚ್. ಇಂಟೀರಿಯರ್ ಕೂಡ ಕಂಪ್ಲೀಟ್ಲಿ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ನಿಮಗೆ 18 to 25 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಅದು ಮೈಲೇಜ್ ಡಿಪೆಂಡ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3 ಹೇಳ್ತಾ ಇದ್ದೀನಿ ಸರ್ ಪ್ರೈಸ್ ಇದಕ್ಕೆ. ಓಕೆ 3,25,000 3,25,000 ಹೇಳ್ತಿದ್ರೆ ನೆಗೋಷಿಯಬಲ್ ಇರುತ್ತಾ ಫೈನಲ್? ನೆಗೋಷಿಯಬಲ್ ಇರುತ್ತೆ ಸರ್. ಓಕೆ ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಆರಾಮ ಒಂದು 30,000 ರಿಂದ 50,000 ತಗೊಂಡ್ಬರಲಿ ಸರ್, ಆಗುತ್ತೆ ಆರಾಮಾಗಿ ಲೋನ್ ಆಗುತ್ತೆ. ಓಕೆ 30,000 to 50,000 ಅಂದ್ರೆ 30,000 ರಿಂದ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ರೆಡ್ ಕಲರ್ ಅಲ್ಲಿ ಯಾರಾದರೂ ವೋಲ್ಕ್ಸ್ವ್ಯಾಗನ್ ಪೋಲೋ ಹುಡುಕ್ತಿದ್ರೆ ಅದು ಕೂಡ ಇವ್ರ ಹತ್ರ ಅವೈಲಬಿಲಿಟಿ ಇರುತ್ತೆ. K11 ಅಂದ್ರೆ ನಿಮಗೆ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್. ಇದು ನಿಮಗೆ ಐಲೈನ್ ಅಂದ್ರೆ ನಿಮಗೆ ಕಂಪ್ಲೀಟ್ ಟಾಪ್ ಅಂಡ್ ವಿತ್ ಅಲವೆನ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಹೋಗೋಣ. ನಿಮಗೆ ರೇಸ್ ಸೈಡ್ ಅಂತ ಹೇಳಿದ್ರೆ ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಇರುತ್ತೆ. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಅಂದ್ರೆ TDI ಇಂಜಿನ್ ಬರುವಂತದ್ದು. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಕೂಡ ಹಾಕಿದ್ದಾರೆ. ಮಾಡೆಲ್ ಇದು 2012 ಮಾಡಲ್. ಓಕೆ 2012ನೇ ಮಾಡಲು. ಎಷ್ಟು ಓನರ್ ಇದು? ಥರ್ಡ್ ಓನರ್ ಆಗಿದೆ. ಓಕೆ 3 ಓನರ್ ಆಗಿರುತ್ತೆ. ಬಟ್ ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಯಾಕಂದ್ರೆ ಈ ಗಾಡಿನ ನಾನೇ ಇಲ್ಲಿ ಪಾರ್ಕ್ ಮಾಡಿರುವಂತದ್ದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಕೂಡ ನಿಮಗೆ ಮೈಲೇಜ್ 18 to 25 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 385 ಇದೆ. ಹಾಂ ಅದರಲ್ಲಿ ಕಸ್ಟಮರ್ ಬರಲಿ ಸರ್, ನಮ್ಮ ಕಸ್ಟಮರ್ ಬೇರೆ 375 ಮಾಡ್ಕೊಡ್ತೀನಿ ಸರ್. ಓಕೆ 3,75,000 ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ 3,75,000. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೊಂದು 50,000 ತಗೊಂಡ್ಬರಲಿ ಸರ್. ಓಕೆ 50,000 ಅಂದ್ರೆ 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೀವೇನಾದ್ರೂ ಒಳ್ಳೆ ಪವರ್ಫುಲ್ ಗಾಡಿ ಬೇಕು ಅಂದ್ರೆ ನೋಡಿ ನಿಮ್ಗೆ ಈ ಗಾಡಿ ಇರುತ್ತೆ. 2.4 ಲೀಟರ್ ಜೊತೆ ಬರುವಂತ ಪೆಟ್ರೋಲ್ ಇಂಜಿನ್ ಅಂದ್ರೆ ಐವಿಟೆಕ್ ಇಂಜಿನ್ ಜೊತೆ ಬರುವಂತ K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಅಕಾರ್ಡ್. ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಇದು ಸರ್ 2008 2008ನೇ ಮಾಡಲು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ವಿತ್ ನಿಮಗೆ ಅಲೋ ವೀಲ್ಸ್ ಇರುತ್ತೆ. ಓನರು ಸೆಕೆಂಡ್ ಓನರ್ ಸರ್. ಎಷ್ಟು ಹೊಡಿದೆ ಇದು? ಸರ್ ಬೇರೆ 46,000 ಓಡಿದೆ. ಶೋರೂಮ್ ಟ್ರ್ಯಾಕ್ ರೆಕಾರ್ಡ್ ಜೊತೆ ಕೊಡಿದೆ. ಓಕೆ 46,000 ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಅದು ಕೂಡ ನಿಮಗೆ 6 ಗಾಳಿ ಚೀಲ ಅಂದರೆ 6 ಏರ್ ಬ್ಯಾಗ್ ಬರುತ್ತೆ. ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರಬಹುದು ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ನಿಮಗೆ ಆಟೋಮೆಟಿಕ್ ವೆದರ್ AC ಪ್ರತಿಯೊಂದು ಕೂಡ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು ಹೆಂಗೆ ಓಡಿಸ್ತೀರಾ ಆ ಥರ ನಿಮ್ಗೆ ಮೈಲೇಜ್ ಬರುತ್ತೆ. ಯಾಕಂದ್ರೆ ಈ ಗಾಡಿ ಎಲ್ಲ ಮೈಲೇಜ್ ಯಾರು ನೋಡ್ಕೊಂಡು ಗಾಡಿ ತೊಗೊಳೋದಿಲ್ಲ. 12+15 ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 4 ಲಕ್ಷ ಹೇಳ್ತಾ ಇದೀವಿ ಸರ್. ಓಕೆ 4 ಲಕ್ಷ. ಅದರಲ್ಲೂ ಕೂಡ ನೆಗೋಷಿಯಬಲ್. ಕಸ್ಟಮರ್ ಬರಲಿ ಒಳ್ಳೆ ಆಫರ್ ಅಲ್ಲಿ ಬೇರೆ 390ಕ್ಕೆ ಮಾಡ್ಕೊಡ್ತೀನಿ ಸರ್ ಗಾಡಿ. ಓಕೆ 3,90,000 3,90,000ಕ್ಕೆ ನಿಮಗೆ ಅಕಾರ್ಡ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ನಿಮಗೆ ಹೋಂಡಾ ಸಿಟಿ ಕಂಪ್ಲೀಟ್ಲಿ ಟಾಪ್ ಎಂಡ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ K53 ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು ತುಂಬಾ ಎಕ್ಸಲೆಂಟ್ ಇರುತ್ತೆ. ಇಂಟೀರಿಯರ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ವಿತ್ ಆರ್ಮ್ ರೆಸ್ಟ್ ಇರುತ್ತೆ. ನಿಮಗೆ ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡೆಲ್ ಇದು 2009 ಸರ್. ಓಕೆ 2009ನೇ ಮಾಡಲು. ಓನರ್ ಥರ್ಡ್ ಓನರ್. ಎಷ್ಟು ಹೊಡಿದೆ ಇದು? ಸರ್ ಬೇರೆ ಒಂದು 75,000 80,000 ಹೊಡಿದೆ ಸರ್ ಅಷ್ಟೇ. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು 2,99,000 ಹೇಳ್ತಾ ಇದ್ದೀನಿ ಸರ್. ಓಕೆ 2,99,000 ಫೈನಲ್ ಪ್ರೈಸ್ ಆಯ್ತು? ಇಲ್ಲ ಸರ್ ಬರಲಿ 285ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,85,000 2,85,000ಕ್ಕೆ ನಿಮಗೆ ಫೈನಲ್ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ನೀವೀಗ ನೋಡ್ತಾ ಇರೋದು Hyundai Santro K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. Santro Zing ನಿಮಗೆ ಎಕ್ಸ್ವಾ ವೇರಿಯಂಟ್ ಅಂದ್ರೆ ಕಂಪ್ಲೀಟ್ ಟಾಪ್ ಮ್ಯಾನ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಂಟೀರಿಯರ್ ಕೂಡ ನೋಡೋಣ. ಮಾಡೆಲ್ ಇದು ಸರ್ 2007. ಓಕೆ 2007ನೇ ಮಾಡಲು. ಓನರು ಸೆಕೆಂಡ್ ಓನರ್ ಸರ್. ಓಕೆ ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಇದು? ಸರ್ ಬೇರೆ ಒಂದು 46,000 ಹೊಡಿದೆ ಸರ್ ಅಷ್ಟೇ. ಓಕೆ 46,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ 185 ಇದೆ. ನಮ್ಮ ಕಸ್ಟಮರ್ ಬರಲಿ ಸರ್ 170ಕ್ಕೆ ಮಾಡ್ಕೊಡ್ತೀನಿ ಫೈನಲ್. ಓಕೆ 1,70,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಇರೋರು ಯಾರಾದರೂ Santro ಹುಡುಕ್ತಿದ್ರೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಬಂದು ಕೂತ್ಕೊಂಡು ಮಾತಾಡಿ, ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ನೀವೀಗ ನೋಡ್ತಾ ಇರೋದು Hyundai i10 LPG ವಿತ್ ಪೆಟ್ರೋಲ್ K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಪೆಟ್ರೋಲ್ ನಿಮಗೆ 16+ ಮೈಲೇಜ್ ಬರುತ್ತೆ. ನಿಮಗೆ ಗ್ಯಾಸ್ ಅಂತ ಹೇಳಂಗೆ ಇಲ್ಲ. LPGಲಿ ನಿಮಗೆ ಒಳ್ಳೆ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. IID2 ಇಂಜಿನ್ ಜೊತೆ ಬರುವಂತದ್ದು. ಇದು ಮಾಡಲು ಸರ್ 12 ಮಾಡಲ್ ಸರ್. ಓಕೆ 2012ನೇ ಮಾಡಲು. ಓನರ್ ಸಿಂಗಲ್ ಓನರ್ ಸರ್. ಓಕೆ ಸಿಂಗಲ್ ಓನರ್. ಇದು ಬಂದು ನಿಮಗೆ ಎರ ವೇರಿಯಂಟ್. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಹೊಡಿದೆ ಇದು? ಸರ್ 75,000 ಹೊಡಿದೆ. ಓಕೆ
ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಿಂದೆನೇ ಹೇಳಿದ್ದೀನಿ. ಸರ್ ಆರಾಮಾಗಿ ಸರ್ LPG ಆ್ಯಂಡ್ ಪೆಟ್ರೋಲ್ 2 ಆಪ್ಷನ್ ಇದೆ. ಅದ್ರಲ್ಲಿ ಆರಾಮಾಗಿ 20 ವರೆಗೂ ಬರುತ್ತೆ ಇನ್ ಪೆಟ್ರೋಲ್ ಅಲ್ಲಿ. LPG ಅಲ್ಲಿ ಹೋಯ್ತಾರೆ ಅಂದ್ರೆ ನಿಮ್ಗೆ 30+ ಮೈಲೇಜ್ ಕೊಟ್ಟೇ ಕೊಡುತ್ತೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 3 ಲ್ಯಾಕ್ ಹೇಳ್ತಾ ಇದೀನಿ ಸರ್. ಓಕೆ 3 ಲಕ್ಷ ಹೇಳ್ತಿದ್ರೆ ಅದರಲ್ಲಿ ಕೂಡ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ ಇದಕ್ಕೆ? ಆರಾಮಾಗುತ್ತೆ ಸರ್. ಒಂದು 30 ರಿಂದ 50,000 ತಗೊಂಡ್ಬರ್ಲಿ ಗಾಡಿ ತಗೊಂಡೋಗ್ಲಿ ಸರ್. ಓಕೆ 30 to 50,000 ಅಂದ್ರೆ 30 ರಿಂದ 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ನೀವು Hyundai i10 ಎರಾ ವೇರಿಯಂಟ್, ಅದು ಕೂಡ ನಿಮಗೆ ಪೆಟ್ರೋಲ್ ವಿತ್ LPG ಕೂಡ ನೀವು ಪರ್ಚೇಸ್ ಮಾಡಬಹುದು. ಮತ್ತೊಂದು Hyundai i10 ಎರಾ ವೇರಿಯಂಟ್ KA05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಹಿಂದೆ ವೈಟ್ ಕಲರ್ ನೋಡಿದ್ರಿ ಸರ್, ಬೇಡ ಸರ್ ನನಗೆ ರೆಡ್ ಕಲರ್ ಬೇಕು ಅನ್ನೋರಿಗೆ ಇದು ಕೂಡ ಆಪ್ಷನ್ ಇರುತ್ತೆ. ನನಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಇದು ಸರ್ ಮಾಡಲ್ 2009. ಓಕೆ 2009ನೇ ಮಾಡಲ್. ಓನರ್ ಸೆಕೆಂಡ್ ಓನರ್ ಸರ್. ಓಕೆ 2 ಮಾಲೀಕರಾಗಿರ್ತಾರೆ. ಎರಾ ವೇರಿಯಂಟ್ ಆದ್ರಿಂದ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಓಡಿದೆ ಇದು ಸರ್? 65,000 ಓಡಿದೆ. ಓಕೆ 65,000 ಕಿಲೋಮೀಟರ್ ಓಡಿರುತ್ತೆ. 16+ ಮೈಲೇಜ್ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು 2.25 ಹೇಳ್ತಾ ಇದೀವಿ ಸರ್. ಓಕೆ 2,25,000, 2,25,000. ಸರ್ ನಮ್ಮ ಕಸ್ಟಮರ್ ಬರ್ಲಿ ಬೇರೆ 2,05,000 ಮಾಡ್ಕೊಡ್ತೀನಿ ಸರ್. ಓಕೆ 2,05,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಅಂದ್ರೆ 2,05,000 ಫೈನಲ್ ಪ್ರೈಸ್ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಇರೋರು ಬೇಗ ಕರೆ ಮಾಡಬಹುದು. ನೀವೀಗ ನೋಡ್ತಾ ಇರೋದು ಫೋರ್ಡ್ ಫಿಗೋ, ಅದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ KA03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಮಾಡೆಲ್ ಇದು ಮಾಡೆಲ್ 2010. ಓಕೆ 2010ನೇ ಮಾಡಲು. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟಲ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ನೀವು 16 to 18 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಎಷ್ಟು ಓಡಿದೆ ಅಂದ್ರೆ ಇದು? ಸರ್ 68,000 ಓಡಿದೆ ಸರ್. ಓಕೆ 68,000 ಕಿಲೋಮೀಟರ್ ಡ್ರಿವನ್. ಓನರ್ ಎಷ್ಟಾಗಿದೆ ಇದು? ಸರ್ 4th ಓನರ್ ಆಗಿದೆ. ಓಕೆ 4th ಓನರ್ ಒಂದು ಆಗಿರೋದೊಂದೇ ಡಿಸ್ಅಡ್ವಾಂಟೇಜ್. ಬಟ್ ಇದೆಲ್ಲ ಶೋರೂಮ್ ಅಲ್ಲೇ ಓಡಿದೆ. ಶೋರೂಮ್ ರೆಕಾರ್ಡು ಇದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಬರೀ 199 ಹೇಳ್ತಾ ಇದ್ದೀನಿ ಸರ್. ನಮ್ಮ ಕಸ್ಟಮರ್ ಬರ್ಲಿ 180 ಫೈನಲ್ ಮಾಡ್ಕೊಡ್ತೀನಿ. ಓಕೆ 1,80,000, 1,80,000ಕ್ಕೆ ನಿಮಗೆ ಫೈನಲ್ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಬಜೆಟ್ ಅಲ್ಲಿ ನೀವೇನಾದರೂ ಸಡನ್ ಗಾಡಿ ನೋಡ್ತಿದ್ರೆ ಈ ಗಾಡಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. KA41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್. ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು ಸರ್ 2008. 2008ನೇ ಮಾಡಲು. ಓನರ್ 4th ಓನರ್ ಸರ್. ಓಕೆ 4 ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಇದು? 70,000 ಓಡಿದೆ ಸರ್. ಓಕೆ 70,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. 16+ ಮೈಲೇಜ್ ನೀವು ಈ ಸೆಡನ್ ವೆಹಿಕಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ರನ್ನಿಂಗ್ ಅಲ್ಲಿ ಇದೆ. ಇನ್ಶೂರೆನ್ಸ್ ಒಂದು ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಬರಲಿ ಸರ್ 165ಕ್ಕೆ ಇದೆ ಗಾಡಿ. ನಮ್ಮ ಕಡೆಯಿಂದ 155ಕ್ಕೆ ಮಾಡ್ಕೊಡ್ತೀನಿ. ಓಕೆ 1,55,000, 1,55,000ಕ್ಕೆ ನಿಮಗೆ ಈ ಸೆಡನ್ ವೆಹಿಕಲ್ ಸಿಗುತ್ತೆ. ಫೋರ್ಡ್ ಫಿಯೆಸ್ಟಾ. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ 7 ಸೀಟರ್ ಅಂದರೆ 7 ಆಸನಗಳ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಸ್ಕಾರ್ಪಿಯೋ. ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಇದು ಬಂದು ನಿಮಗೆ ಸ್ಕಾರ್ಪಿಯೋದಲ್ಲಿ ಮೈಕ್ರೋ ಹೈಬ್ರಿಡ್ ವೇರಿಯಂಟ್ KA51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ವೆಲ್ ಮೇಂಟೈನ್ ಡೀಸೆಲ್ ವೇರಿಯಂಟ್ ಇದು. ಮಾಡಲ್ ಇದು ಸರ್ 2011 ಮಾಡಲು 3rd ಓನರ್ ಆಗಿದೆ ಸರ್. ಓಕೆ 2011 3 ಮಾಲೀಕರಾಗಿರ್ತಾರೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು? ಸರ್ 88,000 ಓಡಿದೆ. ಓಕೆ 88,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ ಇದರಲ್ಲಿ. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ 12-13 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,50,000 ಇದೆ. ನಿಮ್ಮ ವ್ಯೂವರ್ಸ್ ಬರಲಿ 4,40,000ಕ್ಕೆ ಮಾಡ್ಕೊಡೋಣ. ಓಕೆ 4,40,000, 4,40,000 ಆಗುತ್ತೆ. ಲೋನ್ ಆಗುತ್ತೆ ಇದಕ್ಕೆ? ಎಷ್ಟು ಸರ್ ಲೋನು ಆಗುತ್ತೆ. ಡೌನ್ ಪೇಮೆಂಟ್ ಒಂದು 80,000 ಮಾಡಲಿ, ಓಕೆ ಲೋನ್ ಮಾಡ್ಕೊಡೋಣ ಸರ್. ಓಕೆ 80,000 ಅಂದರೆ 80,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಸ್ಕಾರ್ಪಿಯೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. 7 ಸೀಟರ್ ಅಂದರೆ ಇನೋವಾ ತುಂಬಾ ಫೇಮಸ್ ಗಾಡಿ. ಅದರಲ್ಲೂ ಕೂಡ ತುಂಬ ಹೈ ಡಿಮ್ಯಾಂಡ್ ಗಾಡಿ. ಇದು ಬಂದು ನಿಮಗೆ KA02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ನಾವು ಡೀಟೇಲ್ನ ಕಲೆ ಹಾಕೊಳ್ಳೋಣ. ಇದು ಬಂದು ನಿಮಗೆ 2.5G ವೇರಿಯಂಟ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮಾಡಲ್ ಇದು ಸರ್ 2010 ಮಾಡಲು ಸರ್ ಇದು. ಓಕೆ 2010ನೇ ಮಾಡಲು. ಓನರ್ ಸೆಕೆಂಡ್ ಓನರ್. ಓಕೆ 2 ಮಾಲೀಕರಾಗಿರ್ತಾರೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಎಷ್ಟು ಓಡಿದೆ ಇದು? ಸರ್ 180 ಓಡಿದೆ ವಿತ್ ಶೋರೂಮ್ ಟ್ರ್ಯಾಕ್. ಓಕೆ 1,80,000 ಕಿಲೋಮೀಟರ್ ಡ್ರಿವನ್. ಇನೋವಾದಲ್ಲ ಅದೆಲ್ಲ ಲೆಕ್ಕನೇ ಇಲ್ಲ ಬಿಡಿ. ಯಾಕಂದ್ರೆ 10 ಲಕ್ಷ ಓಡ್ರೆ ಇನೋವಾ ಕೂಡ ನಂದಿ ಮೋಟರ್ಸ್ ಅಲ್ಲಿ ಇರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 12-13+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 6,25,000 ಇದೆ ಸರ್. ಓಕೆ 6,25,000 ಇದೆ. ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ ಸರ್. 6,15,000 ಇದೆ ಫೈನಲ್. 6,15,000, 6,15,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಲೋನ್ ಇದು ಡೌನ್ ಪೇಮೆಂಟ್ ಒಂದು 80,000 ಮಾಡಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ 80,000 ಡೌನ್ ಪೇಮೆಂಟ್ ಅಲ್ಲಿ ಅಂದರೆ 80,000 ಡೌನ್ ಪೇಮೆಂಟ್ಗೆ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬ್ರೋ ಇಷ್ಟೆಲ್ಲ ವಿಡಿಯೋ ನೋಡಿದ್ರು ವೀಕ್ಷಕರು. ಇವಾಗ ನಮ್ಮ ಶೋರೂಮ್ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಹೆಂಗೆ ಹುಡುಕ್ತಾರೆ ಅವರು? ಅಷ್ಟೇ ತಾನೇ ಬ್ರೋ. ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಲಿ ಬಾಸ್ ಮೋಟೋ ಝೋನ್ ಅಂತ. ಡೈರೆಕ್ಟ್ ಲೊಕೇಶನ್ ಇಲ್ಲೇ ಬರುತ್ತೆ. ಇಲ್ಲಾಂದ್ರೆ ಶ್ರೀರಾಮ್ಪುರ ಮೆಟ್ರೋ ಇಂದ ಕರೆಕ್ಟಾಗಿ 1 ಕಿಲೋಮೀಟರ್ ನಮ್ಮ ಆಫೀಸ್ ಬರುತ್ತೆ.